ಬಿಗ್ ಬಾಸ್ ನಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಹುಟ್ಟೂರಿನಲ್ಲಿ ಭವ್ಯ ಸ್ವಾಗತ ದೊರಕಿರುವಂತದ್ದು. ಈಗಾಗಲೇ ಉಡುಪಿಗೆ ಹುಟ್ಟೂರಿನ ಪಡಿವಿತರಿಗೆ ಆಗಮಿಸಿರುವಂತದ್ದು. ನಮ್ಮ ಜೊತೆ ರಕ್ಷಿತಾ ಶೆಟ್ಟಿ ಅವರಿದ್ದಾರೆ. ಹುಟ್ಟೂರಿನಲ್ಲಿ ಭವ್ಯ ಸ್ವಾಗತ ನಿಮ್ಗೆ ಸಿಕ್ಕಿದೆ. ಹುಟ್ಟೂರಿನಲ್ಲಿ ಭವ್ಯ ಸ್ವಾಗತ ಸಿಕ್ಕಿದೆ. ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಉಂಟು. ಇದೇ ಖುಷಿ ಆಕ್ಚುಲಿ ವರ್ಡ್ಸ್ ಇಂದ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಇದೇ ಇಲ್ಲಿ ಆಗ್ತಾ ಉಂಟು. ಥ್ಯಾಂಕ್ ಯು. ಈಗಾಗಲೇ ನೀವು ಆಲ್ರೆಡಿ ನಿಮ್ಮ ಬ್ಲಾಗರ್ ಮೂಲಕ ಇಲ್ಲಿ ಎಲ್ಲ ಫೇಮಸ್ ಆಗಿದ್ರಿ, ಆಲ್ ಓವರ್ ಕರ್ನಾಟಕ ಫೇಮಸ್ ಆಗಿದ್ರಿ. ಈಗ ಇನ್ನಷ್ಟು ನಿಮ್ಗೆ ಅಭಿಮಾನಿಗಳು ಬಿಟ್ಕೊಂಡಿದ್ದಾರೆ. ಅದರ ಜೊತೆಗೆ ನಿಮ್ಮ ಹುಟ್ಟೂರಿನಲ್ಲಿ ಇನ್ನಷ್ಟು ನಿಮ್ಗೆ ಅದ್ದೂರಿಯಾದಂತಹ ಸ್ವಾಗತ ಸಿಕ್ಕಿದೆ. ಇಷ್ಟು ಜನ ಬರ್ತಾರೆ, ಇಷ್ಟು ಸಂಭ್ರಮ ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತ ನಿಮ್ಗೆ? ಇಲ್ಲ ಆಕ್ಚುಲಿ, ಬಟ್ ನನ್ಗೆ ಇತ್ತು ನನ್ನ ಜನರು ನನ್ಗೆ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ ನನ್ಗೆ ಫೀಲ್ ಆಯ್ತು. ಸೊ ನಾನು ಇಲ್ಲಿ, ಜನರು ಎಲ್ಲಿ, ಅಲ್ಲಿ ನಾನು ಅಲ್ಲಿ. ಬಿಗ್ ಬಾಸ್ ಮನೆ ಮಾತಾಡಿದ್ರೆ ಏನ್ ಹೇಳ್ತೀರಿ? ಬಿಗ್ ಬಾಸ್ ಎಷ್ಟು ಇಷ್ಟ? ಇಲ್ಲ, ಜನರು ಎಲ್ಲಿ, ರಕ್ಷಿತಾ ಅಲ್ಲಿ. ಬಿಗ್ ಬಾಸ್ ನಲ್ಲಿ ನಿಮ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಿಮ್ಮ ಅಭಿಮಾನಿಗಳಿದ್ರು. ಒಳಗಿರುವಾಗನೂ ಅಷ್ಟೇ ನಿಮ್ಗೆ ಇಡೀ ಬ್ಯಾನರ್ ಹಾಕಿರುವಂತದ್ದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಪೇಜ್ ಗಳಲ್ಲಿ ಹಾಕಿರುವಂತಾಗಿರ್ಬೋದು, ನಿರಂತರವಾಗಿ ಹಾಕ್ತಾ ಇದ್ರು. ಈಗ ನೀವು ಹೊರ ಬಂದಾದ್ಮೇಲೆ ಅದನ್ನೆಲ್ಲ ನೋಡಿದ್ರ? ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆ ನಿಮ್ಮ ಬಗ್ಗೆ ಇದ್ದಂತಹ ಅಭಿಮಾನಗಳನ್ನೆಲ್ಲ ನೋಡಿದ್ರ ಅಂತ ಹೇಳುವ? ಹೌದು, ನೋಡಿದ್ದೀನಿ, ಮನೆಯಲ್ಲಿ ನೋಡಿದ್ದೀನಿ ನಾನು. ಥ್ಯಾಂಕ್ ಯು. ಈಗ ಊರಿಗೆ ಬಂದಾದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ದೀರಿ? ನಿಮ್ಮ ಪ್ಲಾನ್ ಗಳು ಏನೆಲ್ಲ ಇದೆ? ಇವತ್ತೇ ಸದ್ಯ ಥ್ಯಾಂಕ್ ಯು. ಪ್ಲಾನ್ ಏನೆಲ್ಲ ಇದೆ ಅಂತ? ಇವತ್ತೇ ಸದ್ಯದಲ್ಲಿ ಜನರ ಜೊತೆಗೆ ಎಂಜಾಯ್ ಮಾಡ್ತೀನಿ ಅಷ್ಟೇ. ಇವಿಷ್ಟು ರಕ್ಷಿತಾ ಶೆಟ್ಟಿ ಅವರ ಮಾತಾಗಿರುವಂತದ್ದು. ಅಂದ್ರೆ ನಿರಂತರವಾಗಿ ರಕ್ಷಿತಾ ಶೆಟ್ಟಿ ಅವರು ಅಭಿಮಾನಿಗಳು ಕರಾವಳಿ ಭಾಗದಲ್ಲಿದ್ರು. ಆದ್ರೆ ಇವತ್ತು ಸಂಭ್ರಮಾಚರಣೆಯಲ್ಲಿ ಹುಟ್ಟೂರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಸಂಖ್ಯೆ ದುಪ್ಪಟ್ಟಾಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಅವರ ಹುಟ್ಟೂರಿನ ಸ್ವಾಗತಕ್ಕೆ ಅನೇಕ ಜನರು ಭಾಗಿಯಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಮಾನಂದ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಉಡುಪಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.